ಜಾನಪದ ವರ್ಗೀಕರಣ. ಜಾನಪದ ಅಧ್ಯಯನದಲ್ಲಿ ವರ್ಗೀಕರಣ ತುಂಬ ಮಹತ್ವಪೂರ್ಣವಾದಂಥ ಭಾಗ ಆಗಿದೆ ಅಂತಕ್ಕಂಥದ್ದು. ಜಾನಪದ ಅಧ್ಯಯನವನ್ನು ಮಾಡಬೇಕಾದಾಗ ಅಧ್ಯಯನ ಸಾಮಗ್ರಿಗಳ ಸಂಗ್ರಹ ಮತ್ತು ವರ್ಗೀಕರಣ ಹಾಗೂ ಸಂಗ್ರಹಿತ ಸಾಮಗ್ರಿಗಳನ್ನು ಕುರಿತು ವ್ಯಾಖ್ಯಾನ ಮುಂತಾಗಿ 3 ಹಂತಗಳಲ್ಲಿ ನಡೀತಾ ಹೋಗುತ್ತೆ. ಜಾನಪದದ ವಿವಿಧ ಅಂಗಗಳಾಗಿ ಯಾವ ವಿಷಯಗಳನ್ನು ಸಂಗ್ರಹಿಸಬೇಕು, ಅವುಗಳನ್ನು ಹೇಗೆ ವೈಜ್ಞಾನಿಕವಾಗಿ ವಿಂಗಡಿಸಿಕೊಳ್ಳಬೇಕು, ಪ್ರತಿ ಜಾನಪದ ವಸ್ತು ವಿಷಯಗಳ ಮೂಲವನ್ನು, ಅರ್ಥವನ್ನು, ಪ್ರಯೋಜನ ಹಾಗೂ ಇತಿಹಾಸವನ್ನು ಗುರುತಿಸಲು ಯಾವ ಕ್ರಮಗಳನ್ನು ಅನುಸರಿಸಬೇಕು ಅಂತಕ್ಕಂಥ ವಿಷಯವನ್ನು ಇಲ್ಲಿ ಮುಖ್ಯವಾಗಿ ಪ್ರಸ್ತಾಪಿಸ್ತಕ್ಕಂಥದ್ದು. ಜಾನಪದ ಸಂಶೋಧಕ ತಾನು ಸಂಗ್ರಹಿಸಿ ತಂದಂಥ ಕ್ಷೇತ್ರ ಕಾರ್ಯದ ಮುಖಾಂತರ, ವಿಭಜನೆಗಳನ್ನು ಮಾಡೋದ್ರ ಮುಖಾಂತರ, ವಿಶ್ಲೇಷಣೆ ಮಾಡೋದ್ರ ಮುಖಾಂತರ ಅವನು ಸಂಗ್ರಹಿಸಿ ತಂದ ವಿಷಯಗಳ ರಾಶಿಯನ್ನು ಕ್ರಮವರಿತು ವಿಂಗಡಿಸಿಕೊಂಡು ಅಧ್ಯಯನವನ್ನು ಮಾಡ್ತಕ್ಕಂಥದ್ದು. ಜಾನಪದ ಸಂಶೋಧನೆಯಲ್ಲಿ ಮೂಲ ಸಾಮಗ್ರಿ ವರ್ಗೀಕರಣ ಅತ್ಯಂತ ಮಹತ್ವದ ವಿಷಯ ಆಗಿದೆ ಅಂತಕ್ಕಂಥದ್ದು. ಫ್ರಾನ್ಸಿಸ್ ಲೀ ಅಟ್ಲೆ ಅಂತಕ್ಕಂಥವನು ವಿದ್ವಾಂಸ. ಫ್ರಾನ್ಸಿಸ್ ಲೀ ಅಟ್ಲಿ ಇವರು 4 ಪ್ರಮುಖ ವರ್ಗಗಳಲ್ಲಿ ಜಾನಪದಗಳನ್ನು ವಿಶ್ಲೇಷಣೆ ಮಾಡ್ತಾರೆ. ಸಾಹಿತ್ಯ ಮತ್ತು ಇತರ ಕಲೆಗಳು ನಂಬರ್ 1. ನಂಬರ್ 2 ನಂಬಿಕೆ, ಸಂಪ್ರದಾಯ ಮತ್ತು ಆಚರಣೆ. ನಂಬರ್ 3 ನೇಯ್ಗೆ ಮುಂತಾದ ಕೈಗಾರಿಕೆಗಳು ಮತ್ತು ಹುಲ್ಲನ್ನು ಮೆದೆ ಹಾಕುವ ಮಾದರಿಗಳು. 4ನೇದು ಭಾಷೆ ಅಥವಾ ಜನಪದ. ಇವನು ಭಾಳ ಮುಖ್ಯವಾಗಿ ಹೇಳ್ತಾನೆ. ಅಲೆನ್ ಡೆಂಡೆಸ್ ಅವರು ಕೂಡ ಹಾಗೆಯೇ ಜಾನಪದವನ್ನು ಕುರಿತು ವಿವರಣೆಯನ್ನು ಕೊಡುವುದಕ್ಕೆ ಬದಲಾಗಿ ಒಂದು ಕ್ರಮಬದ್ಧವಾದ ಪಟ್ಟಿಯನ್ನು ಮೂಲಕ ಜಾನಪದ ಕಲ್ಪನೆಯನ್ನು ಸ್ಥಿರಪಡಿಸಲು ಪ್ರಯತ್ನ ಮಾಡ್ತಾ ಹೋಗ್ತಾನೆ. ಅತ್ಯಂತ ವಿವರವಾದ ಪಟ್ಟಿ ಜಾನಪದದ ವ್ಯಾಪ್ತಿಯನ್ನು ಇವನು ವಿಸ್ತರಿಸಿದಂಥವನು. ಅವನು ಭಾಳ ಆ ಪಟ್ಟಿಯನ್ನು ಕೊಡ್ತಾನೆ. ಅವನು 5 ಮಾದರಿಯಲ್ಲಿ ಹೇಳ್ತಾ ಹೋಗ್ತಾನೆ. 1ನೇದು ಪುರಾಣ, ಐತಿಹ್ಯ, ಜನಪದ ಕಥೆ, ವಿನೋದ, ಗಾದೆ, ಒಗಟು, ಹಾಡು, ಮಂತ್ರ, ಆಶೀರ್ವಚನಗಳು, ಶಾಪಗಳು, ಪ್ರಮಾಣಗಳು, ನಿಂದನೆಗಳು, ಮಾರ್ನುಡಿಗಳು, ಕಟಕ, ಈ ಅಣಕ, ಉಚ್ಚಾರಣೆಗಳು, ನಾಲಿಗೆ, ಹೀಗೆ ಎಲ್ಲವನ್ನೂ ಸೇರ್ತಾ ಹೋಗ್ತಾನೆ. ನಂಬರ್ 2ನಲ್ಲಿ ನಾಟಕ ಕಲೆಗಳು, ಸಂಗೀತ, ಜನಪದ, ಉಪಮಾನಗಳು, ಅಲಂಕಾರಗಳು ಎಲ್ಲವನ್ನು ಹೇಳೋದ್ರ ಜೊತೆಗೆ ಶಿಶುಪ್ರಾಸಗಳನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾನೆ. 3ನೇದು ಆಟಗಳು, ಸಂಜ್ಞೆಗಳು, ಸಂಕೇತಗಳು ಮತ್ತು ಜನಪದ ಈ ಪ್ರಾಣಿಗಳನ್ನು ಕೂಡ ಇಲ್ಲಿ ಬಳಸ್ತಕ್ಕಂಥ ಕೆಲಸ ಮಾಡ್ತಾನೆ. 4ನೇದು ಜ್ಞಾಪಕ ಸೂತ್ರಗಳು, ಲಕೋಟೆಗಳ ಮುದ್ರೆಗಳ ಅಕಳಿಕೆ ಮುಂತಾದ ಸಂದರ್ಭಗಳಲ್ಲಿ ಆಡುವ ನುಡಿಗಳನ್ನು ಕೂಡ ನೆನಪಿಸ್ತಾನೆ. 5ನೇದು ಹಬ್ಬ ಮತ್ತು ವಿಶೇಷ ದಿನಗಳು. ಇವೆಲ್ಲವನ್ನು ಸೇರಿ ಅವನು ಅಲೆನ್ ಡೆಂಡೆಸ್ ಜಾನಪದ ವಿಚಾರಗಳನ್ನು ಹೇಳ್ತಾ ಹೋಗ್ತಾನೆ. ಈ ಅಲೆಕ್ಸಾಂಡರ್ ಕ್ಯಾಪೆ ಅಂತಕ್ಕಂಥವನೊಬ್ಬ ವಿದ್ವಾಂಸ. ಸೈನ್ಸ್ ಆ್ಯಂಡ್ ಫೋಕ್ಲೋರ್ ಅಂತಕ್ಕಂಥ ಸೈನ್ಸ್ ಆಫ್ ಫೋಕ್ಲೋರ್ ಗ್ರಂಥದಲ್ಲಿ ಜಾನಪದವನ್ನು 8 ಪ್ರಮುಖ ವಿಭಾಗಗಳಾಗಿ ಅವನು ವಿವರಿಸ್ತಾನೆ. ಜಾನಪದ ಸಾಹಿತ್ಯ, ಅದರಲ್ಲಿ ಕಿನ್ನರಿ ಕತೆ, ವಿನೋದಕತೆ, ಪ್ರಾಣಿಕತೆ, ಸ್ಥಳೀಯ ಐತಿಹ್ಯ, ಸಂಚಾರಿ ಐತಿಹ್ಯ, ಗದ್ಯಕತೆ, ಗಾದೆ, ಗೀತೆ, ಲಾವಣಿ. 2ನೇದು ಸಸ್ಯ ಸಾಹಿತ್ಯ. 3ನೇದು ಮೂಢನಂಬಿಕೆ. 4ನೇದು ಪ್ರಾಣಿ ಸಾಹಿತ್ಯ, ಅನಿಮಲ್ ಲೋರ್ಸ್ ಅಂತಾರೆ ಅದನ್ನು. ಖನಿಜ ಸಾಹಿತ್ಯ, ಸಂಪ್ರದಾಯ ಆಚರಣೆ, ಮಾಂತ್ರಿಕ ವಿದ್ಯೆ, ನೃತ್ಯ, ನಾಟಕ, ಹೀಗೆ ಹಲವು ವಿಷಯಗಳನ್ನು ಅವನು ಜನಪದ ಅಂದರೆ ಏನು ಅಂತ ಹೇಳ್ತಾ ಹೋಗ್ತಾನೆ. ಪ್ರೊಫೆಸರ್ ಸ್ಟಿತ್ ಥಾಮ್ಸನ್ ಅವರು 1946ರಲ್ಲಿ ಅಮೇರಿಕಾದ